ಅಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೀರಲ್ಲ? ಇವಾಗ ಏನಾಗೋಯ್ತು? ನಿಂತೋಗಿದ್ದು ಒಳ್ಳೇದಾಯ್ತಲ್ಲ. ನಮ್ಮ ಸೆಂಟಿಮೆಂಟ್ಸ್ ಅಲ್ವಲ್ಲ. ನಮ್ ಸಾವಿತ್ರಿಗೋಸ್ಕರ ಯಾರಾದ್ರೂ ಹುಟ್ಟಿರ್ತಾರಪ್ಪ. ಈ ನಿಮಿಷದಲ್ಲಿ ನಿಮ್ ಕಣ್ ಮುಂದೆ ತಿರುಗ್ತಾ ಇರ್ಬೋದು, ನೋಡಿದ್ರು ನಾವು ಗುರ್ತಿಡಿದ್ದೇ ಇರ್ಬೋದು. ಇನ್ಫ್ಯಾಕ್ಟ್ ಅವನ ಒಂದ್ಸಲ ನೋಡಿದ್ರೆ ನಾವು ಥ್ರಿಲ್ ಆಗಿ ಫೀಲ್ ಆಗ್ತೀವಿ. ಹೂಣಯ್ಯ, ಅಳಿಯಂದ್ರೆ ಹೇಳ್ತಾ ಇದ್ರೆ ನೆನ್ಪಾಯ್ತು. US ಅಲ್ಲಿ ನಮಗ್ ಗೊತ್ತಿರೋ ಸಂಬಂಧ ಒಂದಿದೆ. ಅವರು ನಮ್ ಪದ್ಧತಿ ಸಂಪ್ರದಾಯ ಗೊತ್ತಿರೋ ಹುಡುಗಿನೇ ಮದ್ವೆ ಮಾಡ್ಕೋಬೇಕಂತಿದ್ದಾರೆ. ನಮ್ ಸಾವಿತ್ರಿಗೆ ಒಳ್ಳೆ ಮ್ಯಾಚ್. ಅದ್ ಹಾಗಲ್ಲಮ್ಮ, ಒಂದ್ಸರಿ ನೋಡ್ಬೇಕು, ಇನ್ನೊಂದ್ಸರಿ ತಪ್ಪಾಗ್ಬಾರ್ದಲ್ವಾ? ಹಂಗೆಲ್ಲ ಏನು ಆಗಲ್ಲ ಅಣ್ಣ, ಗೊತ್ತಿರೋ ಸಂಬಂಧ ಅಂತ ಹೇಳ್ತಿದ್ದೀನಲ್ಲ. ಇದ್ರಲ್ಲಿ ತಪ್ಪೇನಿದೆ ಅಣ್ಣಯ್ಯ? ಹೇಗೋ ಹೊಸ ಸಂಬಂಧ ನೋಡ್ಬೇಕು, ಒಳ್ಳೆ ಸಂಬಂಧ ಅಂತಿದ್ದಾಳೆ, ನೋಡೋಣ. ಅಮ್ಮ ಗಾಯತ್ರಿ, ಅಪ್ಪ ಒಂದ್ಸರಿ ಅವಳ ಹತ್ರ ಮಾತಾಡ್ ನೋಡಮ್ಮ. ಅಂದುಕೊಂಡಿದ್ದೊಂದು ಆಗಿತ್ತೊಂದು, ಉಲ್ಟಾ ಬಿದ್ದಿತೋ ಬುಲ್ಬುಲ್ ಹಕ್ಕಿ. ಸರಿಯಾಗಾಯ್ತಲ್ಲ. ನಿಂಗ್ ಇನ್ನೊಂದ್ ಹೇಳ, ಮುಂದೆ ನಡೆಯೋದು. ಲೋ ಸತಿ ಪಾಪು, ಅವಳ ಕಾಲಜ್ಞಾನ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳು. ನಿಮ್ಮ ಕಾಲಜ್ಞಾನ ನಮ್ಗೆ ಅವಶ್ಯಕತೆ ಇಲ್ಲ. ನಿಂಗ್ ಮತ್ತೆ ಸಂಬಂಧ ಹುಡುಕ್ತಿದ್ದಾರೆ. ಸತಿ ಇನ್ನೊಂದ್ ಸಂಬಂಧ ಅಂತೂ ಅಮೇರಿಕಾ ಸಂಬಂಧ. ಅಮೇರಿಕಾ ಅಂತ ಕಣೆ. ಇನ್ನೇನ್ ಹೇಳಿದ್ರು? ಆದಷ್ಟು ಬೇಗ ಹಾರ್ಕೊಂಡ್ ಹೋಗ್ತೀಯ ಅಂತಿದ್ದಾರೆ. ಮೊನ್ನೆ ಬಂದಿದ್ ಸಂಬಂಧ ಬರೀ ಬಸ್ಸು, ಇವಾಗ ಒಂದೇ ಸಲ ಏರ್ ಬಸ್ಸು. ಹಾರು ಹಾರು, ಎಷ್ಟ್ ಹಾರ್ತೀಯ ಅಂತ ನಾನು ನೋಡ್ತೀನಿ. ಓಹೋ, ನಿನ್ ಮದ್ವೆ ನಂಗೆ ಅಂತೆ. ಮದ್ವೆ ಅಂತೆ. ನನಗಂತೂ ಹಬ್ಬ ಅಂತೆ. ಸಾಧ್ಯವಾದ್ರೆ ಈ ಹುಚ್ಚಿಗೆ ಅರ್ಥ ಆಗೋ ತರ ಹೇಳಿ ಸರ್. ಅಲ್ಲಿವರೆಗೂ ಫೋನ್ ಇಟ್ಬಿಡಿ ಸರ್. ಪಾಪು ಪಾಪು, ಲೋ ಸತಿ, ಆ ರಿಷಿ ಈ ಸಂಬಂಧನ ಹಾಳ್ ಮಾಡ್ದಂಗ್ ಕನ್ಸ್ಬಿತ್ತು. ಕಂಚೆನೆ ನೀನ್ ತಲೆ. ನಿಜವಾಗ್ಲೂ ಅವ್ನ್ ಬಂದ್ಬಿಟ್ಟವ್ನೆ. ಅಯ್ಯೋ ದೇವ್ರೆ, ಅವನ್ ಇಲ್ಲಿಗೆ ಬಂದ. ಏನ್ ಹೇಳ್ತಿದ್ಯಾ? ನಡಿ ನಡಿ ನಡಿ. ಸರ್, ನನ್ನಿಂದ ಒಂದು ಚಿಕ್ಕ ತಪ್ಪು ನಡೆದಿದೆ. ಚಿಕ್ಕ ತಪ್ಪ ಕೃಷ್ಣ, ನಾನು ಮಾಡಿರೋ ತಪ್ಪಿಗೆ ಕೋಪ ಬರುತ್ತೆ, ಮರ್ತು ಹೋಗದೆ ಇರುವಂತದ್ದಲ್ಲ. ಸರ್, ನಿಮ್ಮ ಹತ್ರ 2 ವಿಷಯ ಮಾತಾಡ್ಬೇಕು. ಹೇಳು. ಮೊದಲನೇದು, 3 ಹೆಜ್ಜೆ ದೂರದಲ್ಲಿ ನನ್ನ ಪ್ರೀತಿಸಿದ ಹುಡುಗಿದ್ದಾಳೆ ಅಂತ ಹೇಳಿದ್ನಲ್ಲ, ಆ ಹುಡುಗಿ ಬೇರೆ ಯಾರು ಅಲ್ಲ, ನಿಮ್ಮ ಮಗಳೇ. ನನ್ನ ಹುಡುಗಿಗೆ ಒಳ್ಳೆ ಸಂಬಂಧ ಅಂದ್ಮೇಲೆ ನಿನ್ ಫೋಟೋ ನೋಡ್ದೆ. ಚೆನ್ನಾಗಿದೀಯ. ಡಾಕ್ಟರ್ ಅಂದ್ರು, ಅದು ಒಳ್ಳೇದ್ ಅನ್ಕೊಂಡೆ. ಇಲ್ಲಿರೋ ನಿಮ್ ಹೊಲನ ನಾವೇ ನೋಡ್ಕೋತಾ ಇದೀವಿ. ಗೊತ್ತಿರೋ ಸಂಬಂಧ ಅಂತ ತುಂಬಾ ಖುಷಿ ಆಗಿತ್ತು. ಆದ್ರೆ ನಿನ್ನ ಹತ್ರ ಮಾತಾಡಿದ್ಮೇಲೆ ನಂಗೆ ಇಷ್ಟ ಆಗಿಲ್ಲ. ಒಂದು ಹುಡುಗಿ ಇಷ್ಟ ಆಗಿ ಅವ್ರ ಮನೆಗೆ ಹೋಗಿ ನಿಮ್ ಹುಡುಗಿ ನನಗಿಷ್ಟ ಅಂತ ಹೇಳೋ ಧೈರ್ಯ ನಿನ್ನಲ್ಲಿದೆ. ನನ್ನ ಮನೆಗೆ ಅದು ಎಂಥ ಜನನೇ ಬಂದ್ರು ಅವ್ರನ್ನ ಕೂರಿಸಿ ಮಾತಾಡ್ಸೋ ಸಂಸ್ಕಾರನೇ ನಮ್ದು. ನಮ್ಗೆ ಧೈರ್ಯ ಇಲ್ಲ ಅಂದ್ರೆ ಸಹಿಸ್ಕೋತೀನಿ, ಆದ್ರೆ ಸಂಸ್ಕಾರ ಇಲ್ಲ ಅಂದ್ರೆ ಸಹಿಸ್ಕೊಳ್ಳಲ್ಲ. ಸರ್, ನಿಮ್ದು ಕೋಪಕ್ಕೂ ಮೀರಿರೋ ಅಂತ ಹಠ, ನಂದು ಸಂಬಂಧಕ್ಕಿಂತ ಗಟ್ಟಿಯಾಗಿರೋ ಪ್ರೀತಿ, ಇಷ್ಟು ಅನುಭವ ಇರೋ ನಿಮ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಅದೇ 3 ಅಡಿ ದೂರದಲ್ಲಿ ನನ್ನ ಮಗಳಿಲ್ಲ ಅಂದಿದ್ರೆ ನೀನ್ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ಅಲ್ವಾ? ನಿಂಗೆ ಸಿಗ್ಬೇಕಾಗಿರೋ ಉತ್ತರ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಇನ್ ನೀವು ಹೊರಡಿ. ಸರ್, 2ನೇ ವಿಷಯ, ನಮ್ ತೋಟನೆಲ್ಲ ನೀವೇ ನೋಡ್ಕೋತಾ ಇದ್ದೀರಂತ. ಕೊಟ್ಬಿಟ್ರೆ ನಾವೇ ನೋಡ್ಕೋತೀವಿ. ಆ ವಿಷಯ ನಿನ್ನ ಹತ್ರ ಅಲ್ಲ, ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ. ಅದಕ್ಕೆ ನಮ್ಮ ಮಾವ ಬಂದಿರೋದು. ಅದು ಏನಂದ್ರೆ ಹೊಲ, ಮದ್ವೆ, ಜಗಳ. ಅದು ಕೃಷ್ಣ, ಇಲ್ಲಿವರೆಗೆ ಬಂದಾದ್ಮೇಲೆ ಚಿಕ್ಕದು ಕೂಡ ದೊಡ್ಡದಾಗಿ ಕಾಣಿಸ್ತಾ ಇದೆ. ಅವ್ರಿಗೇನ್ ಬೇಕೋ ಅದನ್ನ ಮಾಡಿ ಕಳ್ಸು. ಏನಂತೂ? ಏನೋ ಹೊಲ ಅಂತಿದ್ದಾನೆ. ಒಂದ್ ವೇಳೆ ಪ್ರೀತಿಸ್ತಿದ್ದೀನಿ, ವರದಕ್ಷಿಣೆಗೆ ಹೊಲ ಕೊಟ್ಬಿಡಿ ಅಂತ ಕೇಳ್ತೇನೇನೋ.